ಮತ್ತೊಂದು ಕಡೆ ಈ ಜನೌಷಧಿ ಕೇಂದ್ರಗಳ ವಿರುದ್ಧ ಆರೋಗ್ಯ ಇಲಾಖೆ ಬಹಳ ರೈಡ್ಗಳನ್ನ ಮಾಡ್ತಾ ಇದೆ. ಜನೌಷಧಿ ಕಾರಣ ಏನು? ಜನೌಷಧಿ ಮಳಿಗೆಗಳಲ್ಲಿ ಬ್ರಾಂಡೆಡ್ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ. ಆಮೇಲೆ ಔಷಧಗಳನ್ನ ಹೊರತುಪಡಿಸಿ ಇತರ ವಸ್ತುಗಳ ಮಾರಾಟ ಕೂಡ ಆಗ್ತಾ ಇದೆಯಂತೆ. ರಾಜ್ಯದ ಎಲ್ಲ ಜನೌಷಧಿ ಕೇಂದ್ರಗಳ ಬಗ್ಗೆ ವರದಿ ಸಲ್ಲಿಕೆ ಆಗಿದೆಯಂತೆ. ಜನೌಷಧಿ ಕೇಂದ್ರಗಳ ತಪಾಸಣೆ ನಡೆಸಿ ವರದಿ ಸಲ್ಲಿಕೆ ಆಗಿದೆ. ಬ್ರಾಂಡೆಡ್ ಔಷಧಿ ಮಾರಾಟ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಈ ರೈಡ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನ್ ಸಮಸ್ಯೆ ಏನು? ಬ್ರಾಂಡೆಡ್ ಔಷಧಿ ಮಾಡಿದ್ರೆ ಇವ್ರಿಗೆ ಏನ್ ಸಮಸ್ಯೆ? ಆರೋಗ್ಯ ಇಲಾಖೆಗೆ ಜನೌಷಧಿ ಕೇಂದ್ರ ಅಂತ ಅಂದ್ರೆ ಅದು ಜೆನರಿಕ್ ಔಷಧಿಗಳನ್ನ ಮಾರಾಟ ಮಾಡುವಂತ ಕೇಂದ್ರ. ಅದು ಜೆನರಿಕ್ ಔಷಧಿ ಅಂತ ಅಂದ್ರೆ ಏನು? ಈ ಬ್ರಾಂಡೆಡ್ ಔಷಧಿಗಿಂತ ಸುಮಾರು 80ರಿಂದ 90% ಕಡಿಮೆ ಬೆಲೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬ್ರಾಂಡೆಡ್ ಯಾವುದೋ ಒಂದು ಔಷಧಿ, ತಲೆನೋವಿನ ಔಷಧಿ, ಅದಕ್ಕೆ ಒಂದು ಮಾತ್ರೆಗೆ 5 ರೂಪಾಯಿ ಇದ್ರೆ ಅದನ್ನ ನೀವು ಜನೌಷಧಿ ಕೇಂದ್ರದಲ್ಲಿ 1 ರೂಪಾಯಿಗೆ ನಿಮಗೆ ಸಿಗುತ್ತೆ. ಹಾಗಂತ ಅದರ ಕ್ವಾಲಿಟಿ ಏನು? ಅದು ಕ್ವಾಲಿಟಿ ಅಂತ ಅಂದರೆ ನಿಮಗೆ ಈ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಏನಿರುತ್ತಲ್ಲ, ಆ ಒಂದು ಬ್ರ್ಯಾಂಡೆಡ್ ಔಷಧಿ ಅದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ ಅಥವಾ ಅದೇ ಫಾರ್ಮುಲಾವನ್ನು ಜನರಿಕ್ ಔಷಧಿ ಮಾಡಿರ್ತಾರೆ. ಅದು ಈ ಬಡ ಜನರಿಗೆಲ್ಲ ಅನುಕೂಲ ಆಗಲಿ ಅಂತ ಇರುವಂಥ ಜನೌಷಧಿ ಕೇಂದ್ರ. ಇಲ್ಲಿ ನೋಡಿದ್ರೆ ಅಲ್ಲೂ ಬ್ರ್ಯಾಂಡೆಡ್ ಔಷಧಿ ಮಾರ್ತಿಯಾರಂತೆ, ಅಲ್ಲೂ ಈ ಥರ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದು ಇಲ್ಲೀಗಲ್. ಆಮೇಲೆ ಸ್ವಲ್ಪ ದಿನಗಳ ಹಿಂದೆ ರಾಜ್ಯ ಸರ್ಕಾರ ಈ ಜನರಿಕ್ ಔಷಧಿ ವಿರುದ್ಧವಾಗಿ ಅಥವಾ ಮಳಿಗೆಗಳ ವಿರುದ್ಧವಾಗಿ ತೆಗೆದುಕೊಂಡಿದ್ದಂಥ ನಿರ್ಧಾರ ಎಲ್ಲ ಭಾಳ ಟೀಕೆಗೆ ಗುರಿಯಾಗಿತ್ತು. ಈಗ ನೋಡಿದ್ರೆ ರೈಡ್ ಬೇರೆ ಆಗಿದೆ, ಬಟ್ ಕ್ರಮ ಆಗ್ಬೋದು.